ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೇಖಾ ಎಂ.ಕೆ. ಇವತ್ತು ಬೆಳಿಗ್ಗೆಯಿಂದ ನಾನು ವಿಡಿಯೋ ಮಾಡ್ತಾಯಿದ್ದೆ. ಇವತ್ತು ಮಂಡೇ ಆಗಿರೋದ್ರಿಂದ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋಣ ಅಂಥೇಳಿ ಬಂದೆ. ಇವತ್ತು ಮಂಡೇ ಬೇಗ ಟೈಮ್ ಹೋಗಿಬಿಡುತ್ತೆ. ನಮಗೆ ಮಂಡೇ ಟೈಮ್ ಹೋಗೋದೇ ಗೊತ್ತಾಗಲ್ಲ ಗೈಸ್, ಆ ಥರ ಹೋಗಿಬಿಡುತ್ತೆ. ಅದಾದಮೇಲೆ ಮಾಯಿಶ್ಚರೈಸರು ಮತ್ತು ಮಾಮಾ ಅರ್ತ್ ಅವ್ರದ್ದೇ ಬಳಸೋದು ನಾನು. ಮಾಯಿಶ್ಚರೈಸರು, ಸನ್ಸ್ಕ್ರೀನು ಮತ್ತು ಫೇಸ್ ವಾಶ್ ಎರಡೂ ನಾನು ಮಾಮಾ ಅರ್ತ್ ಅವ್ರದ್ದೇ ಬಳಸೋದು. ನನ್ನ ಸ್ಕಿನ್ನಿಗಂತೂ ತುಂಬಾ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಅದು ಆಯಿಲ್ ಸ್ಕಿನ್ ಅಲ್ವಾ ನಂದು, ಹಾಗಾಗಿ ಆಯಿಲ್ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಹಾಗಾಗಿ ನಾನು 3 ತಿಂಗಳಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಯಾರಿಗಾದರೂ ಬೇಕು ಅಂದರೆ ಅದರ ಲಿಂಕ್ ಹಾಕ್ತೀನಿ, ತಗೊಳ್ಳಿ. ಸನ್ಸ್ಕ್ರೀನ್ ಆದಮೇಲೆ ನಾನು ಡೈರೆಕ್ಟು ಇದು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಿ. ನಾನು ಸಿಂಪಲಾಗಿ ಮೇಕಪ್ ಆಗಿ ಹೋಗ್ತೀನಿ. ನಾನು ಇದು ಆಫೀಸಿಗೆ ಹೋಗಬೇಕಾದ್ರೆ ಐಬ್ರೋ ಪೆನ್ಸಿಲ್ ಆದಮೇಲೆ ಒಂದು ಐಲೈನರ್ ಹಚ್ಕೊತೀನಿ, ಮತ್ತು ಒಂದು ಬಿಂದಿ ಇಟ್ಕೊತೀನಿ, ಮತ್ತು ಲಿಬ್ಬಮ್ ಆದಮೇಲೆ ನಾನು ಲಾಸ್ಟಿಗೆ ಲಿಪ್ಸ್ಟಿಕ್ ಹಾಕ್ಕೊತೀನಿ. ಈ ಲಿಪ್ಸ್ಟಿಕ್ ಅಂತೂ ನನ್ನ ಫೇವ್ರೇಟು, ತುಂಬಾ ಚೆನ್ನಾಗಿದೆ. ಎಷ್ಟು ದಿನ ಆಯಿತು ಖಾಲಿನೇ ಆಗಿಲ್ಲ. ಅದಾದಮೇಲೆ ನಾನು ಕಿವಿಗೆ ಹಾಕ್ಕೊಂಡೆ. ಕಿವಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ರಾತ್ರಿ ನೆನೆಸಿಟ್ಟ ಬಾದಾಮಿ ಮತ್ತು ಹೆಸರು ಕಾಳು, ಕಡಲೆಬೇಳೆ ಅದನ್ನೆಲ್ಲ ತಿಂತೀನಿ, ಕಡಲೆ ಬೀಜ ಸಾರಿ. ಅದಾದಮೇಲೆ ನಾನು ಬಿಸಿನೀರಿಗೆ ಇಟ್ಟಿದ್ದೆ. ಬಿಸಿನೀರು ಅದು ತುಂಬಾ ಬಿಸಿ ಆಗಿತ್ತು ಇವತ್ತು, ಅದಕ್ಕೆ ತಣ್ಣಗಾಗಲಿ ಅಂತ ಇಟ್ಟಿದ್ದೆ. ಇವಾಗ ಅದರ ತಣ್ಣಗಾದಮೇಲೆ ಅದರಲ್ಲಿ ಬೀಟ್ರೋಟ್ ಜ್ಯೂಸನ್ನ ಹಾಕ್ತೀನಿ. ನಾನು ಮೊದಲೇ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಅದು ಬೀಟ್ರೋಟ್ ಜ್ಯೂಸು ಬಿಸಿನೀರಲ್ಲಿ ಬೀಟ್ರೋಟು ಮತ್ತು ಕ್ಯಾರೆಟು ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ಮೂರನ್ನು ನಾನು ಮಿಕ್ಸ್ ಮಾಡಿ ರುಬ್ಬಿ ಇಟ್ಕೊಂಡಿರ್ತೀನಿ ಸ್ಟೋರ್ ಮಾಡಿ. ಅದಾದಮೇಲೆ ಅದನ್ನು ತಗೊಂಡು ಹಾಗೆ ಹೊರಗಡೆ ನೇಚರ್ ನೋಡ್ಕೊತಾ, ಒಳ್ಳೆ ವೆದರ್ ನೋಡ್ಕೊತಾ ಹಾಗೆ ಕುಡಿಯೋಣ ಅಂತ ಹೇಳಿ ಹೋದೆ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಇದು ನನಗೆ ತುಂಬಾ ಇಷ್ಟ ಆಗ್ತಾಯಿದೆ. ಇವಾಗ ಫಸ್ಟಿಗೆ ಇಷ್ಟ ಆಗ್ತಾಯಿರಲಿಲ್ಲ, ಇವಾಗ ಇಷ್ಟ ಆಗ್ತಾಯಿದೆ. ಹಾಗೆ ನೇಚರ್ ನೋಡ್ಕೊತಾ ಕುಡಿತೀನಿ. ಇಲ್ಲಿ ಪಕ್ಕದಲ್ಲೇ ಸ್ಲಮ್ ಜನ ಇರ್ತಾರೆ, ಅವರು ಅಡುಗೆ ಎಲ್ಲ ಅಲ್ಲಲ್ಲೇ ಮಾಡ್ಕೊತಾ ಇರ್ತಾರೆ. ಅದನ್ನು ನೋಡ್ಕೊತಾ ಅಲ್ಲೇ ಕುಡಿತಾ, ಮತ್ತು ಹಾಗೆ ಮಿರರ್ ಹತ್ರ ಬಂದು ಒಂದೆರಡು ಪೋಸ್ ಕೊಟ್ಟು, ಕೂದಲು ಒಣಗಿರಲಿಲ್ಲ, ಹಾಗೆ ಬಂದು ಹಾಗೆ ಬಿಟ್ಕೊಂಡು ಹೋದೆ ಟಿಫನ್ ತಿನ್ನೋಣ ಅಂತ ಹೇಳಿ. ಇವತ್ತು ಬೆಳಿಗ್ಗೆ ಇವತ್ತೇ ಯೂಶಲಿ ಸಂಡೇ ಮಾಡ್ತಾರೆ ಆ ಮ್ಯಾಗಿ, ಇವತ್ತು ಮಾಡಿದ್ರು. ನನಗಂತೂ ತುಂಬಾ ಕೋಪ ಬರ್ತಾಯಿತ್ತು. ಸ್ವಲ್ಪನೇ ತಿಂದೆ, ಅದರಲ್ಲೂ ಖಾರ ಬೇರೆ ಮಾಡಿದರು. ಮಧ್ಯಾಹ್ನಕ್ಕೆ ರೈಸು ಮತ್ತು ರಸಮ್ಮು ಎರಡೂ ಮಾಡಿದರು. ಅದ್ರ ಜೊತೆಗೂ ರಸಮ್ ಜೊತೆ ಒಂಚೂರು ಚಟ್ನಿ ಮಾಡಿದರು. ಚಟ್ನಿನೂ ಅದು ಎಲ್ಲ ಹಾಕ್ಕೊಂಡು ಮತ್ತೆ ಸ್ವಲ್ಪ ತಿಂಡಿ ತಿಂದು, ಕಾಫಿನೇ ಬರ್ತಾ ಇರಲಿಲ್ಲ. ನಾವು ಹೋಗೋಷ್ಟರಲ್ಲಿ ಕಾಫಿನೇ ಖಾಲಿ ಆಗಿತ್ತು. ಸ್ವಲ್ಪ ಇತ್ತು. ನನಗೆ ಕಾಫಿ ಇಲ್ಲ ಅಂದರೆ ಒಂಥರ ತಲೆ ಚಿಟ್ಟು ಹಿಡ್ದಂಗೆ ಆಗುತ್ತೆ. ಹಾಗಾಗಿ ನೋಡೋಣ ಅಂಥೇಳಿ ಫುಲ್ ಓಪನ್ ಮಾಡಿದೆ. ಸ್ವಲ್ಪನೇ ಇತ್ತು. ಅದು ಹಣ್ಣು ಹಾಕ್ಕೊಂಡು, ಮತ್ತು ಸಾಸ್ ಹಾಕ್ಕೊಂಡು, ಮತ್ತು ಈ ನೂಡಲ್ಸನ್ನು ಮ್ಯಾಗಿನೋ ಗೊತ್ತಿಲ್ಲ ಅದನ್ನು ಹಾಕ್ಕೊಂಡು ತಿನ್ಕೊಂಡು ಹಾಗೇ ಬಂದೆ, ಲಿಫ್ಟಲ್ಲಿ ಬಂದೆ. ಅದಾದಮೇಲೆ ಹಾಗೆ ಮಾಯಿಶ್ಚರೈಸರು ಕೈ ಕಾಲಿಗೆ ಎರಡಿಗೂ ಹಚ್ಕೊಂಡು ನಮ್ಮ ಅಪ್ಪಾಜಿ ಫೋನ್ ಮಾಡಿದರು. ಅವ್ರ ಜೊತೆ ಮಾತಾಡ್ತಾ, ಅವ್ರು ಯಾವ ಊರಿಗೆ ಬರ್ತಾಯಿಲ್ಲ ಅಂತ ಹೇಳಿ ಎಲ್ಲ ರೇಗಿಸ್ತಾಯಿದ್ರು. ಅವ್ರ ಜೊತೆ ಮಾತಾಡ್ತಾ ಹಾಗೆ ಇವತ್ತಿನ ದಿನ ಆಫೀಸಿಗೆ ಹೊರಟೆ. ಮತ್ತು ನಾನು ಸಂಜೆ ಇದೇ ವಿಡಿಯೋ ಬಂದು ಕಂಟಿನ್ಯೂ ಮಾಡಿದೆ. ಸಂಜೆ ಇವತ್ತು ಸೋಮವಾರ ಅಲ್ವಾ, ಶಿವನ್ ಟೆಂಪಲಿಗೆ ಹೋಗೋಣ, ತುಂಬ ದಿನ ಆಗಿತ್ತು ಅಂತ ಹೇಳಿ ಅಲ್ಲಿಂದ ಸಂಜೆ ಬೇಗ ಬಂದೆ. ಇವತ್ತು ಬೇಗ ಬಂದು ಶಿವನ್ ಟೆಂಪಲಿಗೆ ಹೋಗೋಣ ಅಂಥೇಳಿ, ಅಲ್ಲಿ ಏನೋ ಪೂಜೆ ಬೇರೆ ನಡೀತಾ ಇತ್ತು, ಅಂದರೆ ಫಂಕ್ಷನು 3 ದಿನದಿಂದ ನಡೀತಾ ಇದೆ. ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಮಂಡೇ ಹೋಗೋಣ ಅಂಥೇಳಿ ಸುಮ್ಮನಿದ್ದೆ. ನೋಡಿ ಇಲ್ಲೇ ಇದೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಹೊರಗಡೆ ಎಲ್ಲ ಲೈಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಒಂಥರ ಎನರ್ಜಿ ಬರ್ತಾಯಿತ್ತು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ತುಂಬ ಚೆನ್ನಾಗಿತ್ತು. ಇನ್ನು ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿತ್ತು, ಇವತ್ತಿನ್ನೂ ಚೆಂದ ಇತ್ತು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆ. ಮತ್ತು ಇವತ್ತು ಜಾಸ್ತಿ ಜನ ಇರಲಿಲ್ಲ, ಇವತ್ತೆಲ್ಲ ಖಾಲಿ ಆಗಿದ್ರು ಅನಿಸುತ್ತೆ. ಅಂದರೆ ನಿನ್ನೆ ಮೊನ್ನೆ ಎಲ್ಲ ಜೋರಾಗಿ ನಡೀತಾ ಇತ್ತಲ್ಲ ಪೂಜೆ, ಆವಾಗಲೇ ಬಂದು ಹೋಗಿದ್ರು ಅನಿಸುತ್ತೆ. ಇವತ್ತು ಸ್ವಲ್ಪ ಕಡಿಮೆ ಜನ ಇದ್ದರು, ಮಂಡೇ ಅಲ್ವಾ. ಇನ್ನು ಏನು ಗಾಡಿ ಪೂಜೆಗಳೆಲ್ಲ ಮಾಡಿಸ್ತಾ ಇದ್ರು. ಇನ್ನು ನಾನು ಹಾಗೆ ಇಲ್ಲೆಲ್ಲ ತುಂಬ ದೇವರುಗಳಿದ್ದಾವೆ. ಅವ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಗಣೇಶ ಇದೆ, ಸರಸ್ವತಿ ಇದೆ, ಲಕ್ಷ್ಮಿ ಇದೆ, ಇನ್ನು ಯಾವುದ್ಯಾವುದೋ ದೇವರಿದ್ದಾವೆ. 7 ದೇವರೇನೋ ಇದ್ದಾವೆ. ಅದರಲ್ಲಿ ಶಿವಪ್ಪ ಒಂದು. ನಾನು ಜಾಸ್ತಿ ಶಿವಪ್ಪನ ದೇವಸ್ಥಾನ ಹತ್ರನೇ ಹೋಗೋದು, ಅಂದರೆ ಅದ್ರ ಹತ್ರನೇ ಹೋಗೋದು. ಅಲ್ಲಿಂದ ಎಲ್ಲ ಒಂದು ಪ್ರಾರ್ಥನೆ ಬರ್ತೀನಿ.
ಫುಲ್ಲು. ಅದಾದಮೇಲೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು, ಅದಾದಮೇಲೆ ಒಂಚೂರು ಹಾಗೆ ಹೊರಗಡೆ ಬಂದು ವಿಡಿಯೋ ಮಾಡಿಕೊಂಡು ಒಂದೆರಡು ಫೋಟೋಸ್ ತಗೊಂಡು ಇವತ್ತಿನ ದಿನ ಕಂಪ್ಲೀಟ್ ಮಾಡಿದೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ. ಬಾಯ್.